ಕಾಂಗ್ರೆಸ್ನಿಂದ ಶಿವರಾಮೇಗೌಡರು ಕಿಕ್ಔಟ್ ಆಗ್ತಾರಾ? ಮಾಜಿ ಸಂಸದನ ತಲೆ ದಂಡಕ್ಕೆ ಬಿಗಿ ಪಟ್ಟು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಶಿವರಾಮೇಗೌಡರು ಕಿಕ್ಔಟ್ ಆಗ್ತಾರಾ? ಮಾಜಿ ಸಂಸದನ ತಲೆ ದಂಡ ಆಗಬೇಕು ಅಂತ ಬಿಗಿ ಪಟ್ಟುಗಳು ಕೇಳಿ ಬರ್ತಿದೆ. ಈ ಹಿಂದೆ ನಾಲಿಗೆ ಹರಿಬಿಟ್ಟಿದ್ರು ಶಿವರಾಮೇಗೌಡರು ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಮನವಿ ಸಲ್ಲಿಕೆ ಆಗಿದೆ. ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ಪತ್ರವನ್ನ ಬರೆಯಲಾಗಿದೆ. ಮಾಜಿ ಸಂಸದ, ಕಾಂಗ್ರೆಸ್ ನಾಯಕ, ಕೆಪಿಸಿಸಿ ವಕ್ತಾರರು ಹೌದು LR ಶಿವರಾಮೇಗೌಡರು. ಈಗಾಗಲೇ ಆಡಿಯೋ ವೈರಲ್ ಪ್ರಕರಣ ಸಿಕ್ಕಾಪಟ್ಟೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿದೆ. ಇತ್ತೀಚೆಗೆ ವೈರಲ್ ಆಗಿರುವ ಆಡಿಯೋ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಕೂಡ ಉಂಟಾಗಿದೆ. ಹಾಗಾಗಿ ಶಿವರಾಮೇಗೌಡರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಅದರ ಜೊತೆಗೆ ಕಾರ್ಯಕರ್ತರೊಬ್ಬರು ಫೋನ್ ಕರೆ ವೇಳೆ ನಡೆದಿದ್ದಂತಹ ಮಾತುಕತೆ ಎನ್ನಲಾದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಲ್ಲಿ ನಟ ರೆಬಲ್ ಸ್ಟಾರ್ ದಿವಂಗತ ಅಂಬರೀಷ್ ಅವರು, ಹಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಂಸದ ಮಾದೇಗೌಡರು ಸೇರಿದಂತೆ ಹಲವು ನಾಯಕರ ವಿರುದ್ಧ ಒಂಥರ ಲ್ಯಾಂಡ್ ಲಾರ್ಡ್, ನಾನೇ ಬಾಸ್ ಅನ್ನುವಂಥ ರೀತಿಯಲ್ಲಿ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಶಿವರಾಮೇಗೌಡರು ನಿಂದಿಸಿದ್ರು ಅನ್ನುವಂಥ ಆಡಿಯೋ ಕೂಡ ವೈರಲ್ ಆಗಿತ್ತು. ಅಲ್ಲದೆ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧವೂ ಕೂಡ ನಾಲಿಗೆ ಹರಿಬಿಟ್ಟಿರೋದು ಕಾಂಗ್ರೆಸ್ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇತ್ತೀಚೆಗಷ್ಟೇ ಸಖತ್ ವೈರಲ್ ಆಗಿತ್ತು ಶಿವರಾಮೇಗೌಡರು ಮಾತನಾಡಿದಂತ ಆಡಿಯೋ ಎನ್ನಲಾದ ಕ್ಲಿಪ್ಪಿಂಗ್ಸ್. JDS ಕಾರ್ಯಕರ್ತನ ಜೊತೆ ಮಾತುಕತೆ ನಡೆದಿದ್ದ ಆಡಿಯೋ, ಶಿವರಾಮೇಗೌಡರದ್ದೇ ಎನ್ನಲಾದ ಆಡಿಯೋ ಸಿಕ್ಕಾಪಟ್ಟೆ ಹಲ್ಚಲೆಪ್ಸಿತ್ತು. ಅಂಬರೀಷ್, ಕುಮಾರಸ್ವಾಮಿ, ಮಾದೇಗೌಡರು ಜೊತೆಗೆ ಚಲುವರಾಯಸ್ವಾಮಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆದಂತ ಆಡಿಯೋ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೆಟ್ಟಿಗರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ರು. ಶಿವರಾಮೇಗೌಡರ ಸಂಬಂಧವಾಗಿ, ಅಂದ್ರೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರಿ, ಅಂಬರೀಷ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ರಿ, ಹಾಗಿದ್ರು ಕೂಡ ಈಗ ಮಾತನಾಡೋದಕ್ಕೆ ಮನಸ್ಸೇಗ ಬರುತ್ತೆ, ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಅನ್ನೋದಾಗಿ ಕೂಡ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ CD ಗಂಗಾಧರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಸೇರಿದಂತೆ ಕೆಲವೊಂದಷ್ಟು ನಾಯಕರು ಶಿವರಾಮೇಗೌಡರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ಪಕ್ಷದ ನಾಯಕರ ವಿರುದ್ಧ ಅವಾಚ್ಯ ಪದವನ್ನ ಬಳಕೆ ಮಾಡಿ ಪಕ್ಷಕ್ಕೆ ಗೌರವ ಧಕ್ಕೆಯಾಗಿದೆ, ಹಾಗಾಗಿ ಇಂಥ ವರ್ತನೆಯನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಲ್ಲಿ ಪತ್ರ ಬರೆದಿದ್ದಾರೆ. ಅದು ಏನೇ ಇರಲಿ, ಒಟ್ಟೊಟ್ಟಾಗಿರ್ತಾರೆ, ಅದೇನು ಪಾನಮತ್ತರಾಗಿ ಮಾತನಾಡಿರ್ತಾರೋ ಅಥವಾ ಅಧಿಕಾರದ ಆ ದೌಲತ್ ಆಗಿರತ್ತೋ ಗೊತ್ತಿಲ್ಲ. ನಾಯಕರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಮಾಜಿ ಸಂಸದ AI ಬಳಸ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂದಿದ್ರು. JC ಚಂದ್ರಶೇಖರ್ಗೆ ಪತ್ರವನ್ನ ಬರೆದ ಜಿಲ್ಲಾಧ್ಯಕ್ಷ CD ಗಂಗಾಧರ್, ನಾಲಿಗೆ ಹರಿಬಿಟ್ಟ ಶಿವರಾಮೇಗೌಡರ ವಿರುದ್ಧ ನಿಜಕ್ಕೂ ಕ್ರಮ ಆಗತ್ತಾ ಅನ್ನೋದೇ ಡೌಟು. ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ದಾರೆ, ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡಿದ್ದಾರೆ. ಶಿವರಾಮೇಗೌಡರು JC ಚಂದ್ರಶೇಖರ್ಗೆ ಪತ್ರ ಬರೆದಂತಹ ಜಿಲ್ಲಾಧ್ಯಕ್ಷ CD ಗಂಗಾಧರ್ ಅವರು ಈಗಾಗಲೇ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಅವಾಚ್ಯ ಶಬ್ದಗಳು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ಬೀಪ್ ಹಾಕಿ ಹರಿಬಿಟ್ಟಿರೋದು. ಹಾಗಾಗಿ ಈಗ ಶಿವರಾಮೇಗೌಡರು ಒಂದು ರೀತಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದಕ್ಕೂ ಕೂಡ ಆ ಶನಿ ವಕ್ರದಶೆಯೇ ಕಾರಣ ಅಂತಾರಲ್ಲ, ಹಂಗೆ ಅವರೇ ತಪ್ಪು ಮಾಡಿದ್ರು, ತಪ್ಪು ಮಾಡದೇ ಇದ್ರು. ಈ AI ಅನ್ನೋದೊಂದು ಸಿಕ್ಕಾಕೊಂಡ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು. ಅದು ಮರ್ಫ್ ಮಾಡುತ್ತೆ ಅಥವಾ ಡ್ಯೂಪ್ಲಿಕೇಟ್ ಅನ್ನ ಮಾಡ್ಕೊಳ್ಬಹುದು ಅನ್ನುವಂಥ ಕಾರಣಕ್ಕೆ ಎಲ್ಲದಕ್ಕೂ ತಗೊಂಡೋಗಿ AI ತಲೆ ಮೇಲೆ ಇಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ AI ಬಳಸ್ಕೊಂಡಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಆಗಿದ್ದಾರೆ ಅಂತ ಬಹಳಷ್ಟು ಪ್ರಕರಣದಲ್ಲಿ ನೋಡ್ಬಿಟ್ಟಿದ್ದೀವಿ. ಅಂದ್ರೆ AI ಅನ್ನ ಬಹಳ ಪ್ರಮುಖ ಆರೋಪಿಯನ್ನಾಗಿ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಹೌದಾ ಇಲ್ವಾ ಅನ್ನೋದನ್ನ ಮೆಜರ್ಮೆಂಟ್ ಮಾಡೋದು ಇದೆ. ಅದನ್ನು ಕೂಡ ನಾಯಕರು ಅರ್ಥಕೊಳ್ಬೇಕು. ಸದ್ಯ ಷಡ್ಯಂತ್ರ ನಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ನಂದೇನು ತಪ್ಪಿಲ್ಲ ಅನ್ನೋದಾಗಿ ಸಮರ್ಥನೆ ಮಾಡಿಕೊಂಡ್ರೆ ಈಗಾಗಲೇ ನಾಲಿಗೆ ಹರಿಬಿಟ್ಟ ಶಿವರಾಮೇಗೌಡರ ವಿರುದ್ಧ ಕ್ರಮ ಆಗಬೇಕು ಅನ್ನೋದಾಗಿ ಪಟ್ಟಿಡ್ದಿದ್ದಾರೆ. ಆದ್ರೆ ನಮ್ಮ ಕಾನೂನಿನ ಸುವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಪ್ರಕರಣನ ಮತ್ತೆ ನಾವು ಮೆಲುಕು ಹಾಕುವಂತ ಅವಶ್ಯಕತೆ ಇಲ್ಲ. ಬಹಳ ನೇರವಾಗಿ ಭ್ರಷ್ಟಾಚಾರದ ಆರೋಪದ ವಿಚಾರವೂ ಕೂಡ ಮುಂದೆ ಇದೆ, ವಿತ್ ಪ್ರೂಫ್ ಇದೆ. ಬಟ್ ಎಲ್ಲ ನಾಯಕರು ಕೂಡ ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ, ಸಮರ್ಥನೆ ಮಾಡ್ಕೊಳ್ತಾರೆ. ಈ ಕೇಸ್ನಲ್ಲೂ ಅದೇ ಆಗ್ಬಿಡುತ್ತಾ ಅನ್ನುವಂಥ ಸಂಶಯ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದರೆ, ಅವಾಚ್ಯ ಶಬ್ದ ಬಳಸಿದ್ದಾರೆ, ಹಾಗಾಗಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋದಾಗಿ JC ಚಂದ್ರಶೇಖರ್ಗೆ ಪತ್ರವನ್ನ ಜಿಲ್ಲಾಧ್ಯಕ್ಷ CD ಗಂಗಾಧರ್ ಬರೆದಿದ್ದಾರೆ. ಏನಾಗುತ್ತೆ ಈ ಕೇಸ್ ಕಾದು ನೋಡ್ಬೇಕಷ್ಟೇ.